ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ರಾಜೇಶ್ ಅಂತ. ನಾನು ICL ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾನು ನಿನಗೆ ಒಂದು ಟೊಮೊಟೊ ಬೆಳೆಯ ಒಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಅಂದರೆ ಕ್ರಾಪ್ ಅಡ್ವೈಸು. ಸೊ ಈಗ ನಾವು ಎಲ್ಲ ಕಡೆನೂ ನೋಡ್ತಾ ಇದ್ವಿ, ಈಗ ಒಂದು ಲೈಟಾಗೆಲ್ಲ ಮಳೆ ಸ್ಟಾರ್ಟ್ ಆಗಿ ಎಲ್ಲ ಒಂದು ಲ್ಯಾಂಡ್ ಪ್ರಿಪ್ರೇಷನ್ನ ಮಾಡ್ಕೊಂಡು ಟೊಮೊಟೊ ನಾಟಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಸೊ ಈ ಸಿದ್ಧತೆ ಮಾಡ್ಕೋಬೇಕಾದ್ರೆ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅನ್ನೋದು ಬಹಳ ಮುಖ್ಯ ಟೊಮೊಟೊದಲ್ಲಿ. ಯಾಕೆಂದರೆ ನಾವೆಲ್ಲನ ಬರೀ ಕಾಂಪ್ಲೆಕ್ಸ್ ಗೊಬ್ಬರಕ್ಕೆ ಅಥವಾ NPK ಕೊಟ್ಟಷ್ಟು ಮಹತ್ವನ ದ್ವಿತೀಯ ಪೋಷಕಾಂಶಗಳಿಗೆ ಅಥವಾ ಸೂಕ್ಷ್ಮ ಪೋಷಕಾಂಶಗಳಿಗೆ ನಾವು ಒತ್ತನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ನೀವು ಬೆಡ್ ಮಾಡಬೇಕಾದ್ರೆ ಮಲ್ಚಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ಏನೇನು ಒಂದು ಪೋಷಕಾಂಶಗಳನ್ನ ಹಾಕಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ನೀವೀಗ ಬೆಡ್ ಮಾಡಬೇಕಾದ್ರೆ 1 ಎಕರೆಗೆ ನಾನು ಹೇಳ್ತೀನಿ. ಸೊ ನೀವು 1 ಎಕರೆಗೆ ಏನು ಮಾಡಬೇಕು ಅಂದರೆ 100 kg 12 32 16 ಅಥವಾ 20 20 0 13 ಅಥವಾ 10 26 26 ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ಗೊಬ್ಬರ NPK ಇರೋಂಥದ್ದು. ಅದರ ಜೊತೆಗೆ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸು ಮತ್ತು ನಮ್ಮ ICL ಕಂಪನಿಯ ಒಂದು ವಿಶಿಷ್ಟ ಉತ್ಪನ್ನ ಪಾಲಿಸಲ್ಫೇಟ್ ಅಂತ, ಇದನ್ನು ಪ್ರತಿ ಎಕರೆಗೆ 100 kg ನೀವು ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಕಾಂಪ್ಲೆಕ್ಸ್ ಗೊಬ್ಬರ NPK ಇರೋಂಥದ್ದು ಪ್ಲಸ್ ಮೈಕ್ರೋನ್ಯೂಟ್ರಿಯೆಂಟು ಪ್ಲಸ್ ಪಾಲಿಸಲ್ಫೇಟು. ಅಲ್ಲಿ ನಿಮಗೆ NPK ಅದು ಎಲ್ಲ ಸಿಕ್ತು. ಇಲ್ಲಿ ಪಾಲಿಸಲ್ಫೇಟಲ್ಲಿ ನಿಮಗೆ ದ್ವಿತೀಯ ಪೋಷಕಾಂಶಗಳಾದಂಥ ಕ್ಯಾಲ್ಶಿಯಂ, ಮೆಗ್ನೇಷಿಯಂ, ಸಲ್ಫರ್ ಮತ್ತು ಪೊಟ್ಯಾಷ್ ಸಹ ಸಿಗುತ್ತೆ ಇದರಲ್ಲಿ. ಸೊ ಇದರಲ್ಲಿ ಇದು ಒಂದು ನೈಸರ್ಗಿಕ ಉತ್ಪನ್ನ, ಇದು ಯಾವುದೇ ಕಾರಣಕ್ಕೂ ಮ್ಯಾನುಫ್ಯಾಕ್ಚರ್ ಮಾಡಿರೋಂಥಲ್ಲ. ಇದು ನ್ಯೂಟ್ರಲ್ pH ಇರುತ್ತೆ. ಇದನ್ನು ಸುಮಾರು 3600 ಅಡಿ ಭೂಮಿ ಕೆಳಗಡೆಯಿಂದ ಮೈನಿಂಗ್ ಮಾಡಿ ತೆಗೆದು ಕೊಟ್ಟಿರೋಂಥ ಉತ್ಪನ್ನ. ಸೊ ಇದನ್ನು ನೀವು ಎಲ್ಲ ಕಾಂಪ್ಲೆಕ್ಸ್ ಗೊಬ್ಬರ ಜೊತೆಗೂ ಮಿಕ್ಸ್ ಮಾಡಿ ಹಾಕೋದ್ರಿಂದ 120 ದಿನಗಳವರೆಗೂ ಇದು ಅವೈಲೇಬಿಲಿಟಿ ಇರುತ್ತೆ ಮತ್ತು ಒಂದು ದ್ವಿತೀಯ ಪೋಷಕಾಂಶಗಳ ಲಭ್ಯತೆಯನ್ನು ಗಿಡಗಳಿಗೆ ಕೊಡುತ್ತೆ. ಒಂದು ಉತ್ತಮವಾದಂತಹ ಬೇರಿನ ಬೆಳವಣಿಗೆಯೂ ಸಹ ಚೆನ್ನಾಗಿ ಬರುತ್ತೆ. ದಯವಿಟ್ಟು ರೈತ ಬಾಂಧವರು ನೀವು ಬೆಡ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ಮಲ್ಚಿಂಗಿನ ಮುಂಚೆ ಪಾಲಿಸಲ್ಫೇಟನ್ನು ಪ್ರತಿ ಎಕರೆಗೆ 100 kg ಎಲ್ಲ ಕಾಂಪ್ಲೆಕ್ಸ್ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹಾಕಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಭಾಗನ ನಾಟಿ ಆದಮೇಲೆ ಏನೇನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು.